ಸರ್, ಬೆಂಗಳೂರು ನಗರಕ್ಕೆ ನಾಗರಿಕರಿಗೆ ಅಂತೇಳಿ 6ನೇ ಹಂತದ ಕುಡಿಯುವ ನೀರಿನ ಯೋಜನೆನ ತಗೊಂಡು ಹೋಗ್ತಾ ಇದೆ. ಆದ್ರೆ ಕಾವೇರಿ ಇಶ್ಯೂಸ್ ಬಂದ ಸಂದರ್ಭದಲ್ಲಿ ಮಂಡ್ಯ ಜಿಲ್ಲೆಯ ರೈತ ಹೋರಾಟಗಾರರು, ಕನ್ನಡ ಪರ ಸಂಘಟನೆಯವರು ಅವ್ರು ಮಾತ್ರ ಬೀದಿಗಿಳಿಬೇಕಾ? ಬೇಕೆ ಇತರೆ ರಾಮನಗರ ಅವರು ಆಗ್ಬೋದು ಅಥವಾ ಮೈಸೂರಿನವ್ರು ಆಗ್ಬೋದು ಅಥವಾ ಬೆಂಗಳೂರಿನ ನಾಗರಿಕರು ಯಾಕೆ ಅಷ್ಟೇ ಹೋರಾಟ ಮಾಡೋದು? ಇದ್ರ ಬಗ್ಗೆ ನಿಮ್ಮ ನಿಲುವೇನು? ಈಗ ಆಲೆ ಬೆಂಗಳೂರಿನವರು ನೀರು ಕುಡಿಲಿಕ್ಕೆ 5ನೇ ಹಂತ ಆಗಿ ಈಗ 6ನೇ ಹಂತ ತೆಗೆದುಕೊಂಡೋಗಿ ಅವ್ರು ಆಲ್ರೆಡಿ ಹೊರಟಿದ್ದಾರೆ. ಈ ನಿಟ್ಟಿನಲ್ಲಿ ಕುಡಿಯೋ ನೀರು ವ್ಯವಸ್ಥೆಗೆ ಇವತ್ತು ಏನು ರಾಷ್ಟ್ರೀಯ ಜಲನೀತಿ ಇದೆ, ಆ ಕುಡಿಯೋ ನೀರನ್ನ ಏನು ಇವರು ಉಳಿಸ್ಕೋಬೇಕು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ಇವತ್ತು ಯಾಕೆ ಇಲ್ಲಿ ಬರೀ ಮಂಡ್ಯದವ್ರಿಗೆ ಮಾತ್ರ ನೀರು ಅನ್ಕೊಂಡಿದ್ದಾರೆ? ನಿಜವಾಗ್ಲೂ ಕುಡಿತಾರವರು ರಾಮನಗರ, ತುಮಕೂರು, ಮಂಡ್ಯ, ಬೆಂಗಳೂರು, ಮೈಸೂರಿನವರು ನೀರು ಕುಡಿತಾರವರು. ಅವರು ಕೂಡ ನಾಳೆ ನೀರ್ ಕುಡಿಯೋದಿಲ್ಲ ಅಂದ್ರೆ ಜಲಕ್ಷಾಮ ಬಂದ್ರೆ ಅವ್ರು ಏನ್ ಮಾಡ್ತಾರ ಅವರು? ಹಾಗಾಗಿ ನಾನು ಕೂಡ ಇವತ್ತು ನಾನು ಹೇಳ್ತಾ ಇದೀನಿ ಅಂತಂದ್ರೆ, ಬೆಂಗಳೂರವ್ರು ನೀವೆಲ್ಲ ಎದ್ದು ಹೇಳ್ಬೇಕು. ಇಲ್ಲಾಂದ್ರೆ ನೀವು ಕೊಚ್ಚ ನೀರು ಕುಡಿಬೇಕಾಗತ್ತೆ, ಬೆಂಗಳೂರು ನೀರ್ನ ನೀವೇ ಕುಡಿಬೇಕಾಗತ್ತೆ. ಇವತ್ತು ಎದ್ದು ಹೇಳಿ, ಇವತ್ತು ರೈತರು ಬೆಂಬಲವಾಗಿ ನಿಂತ್ಕೊಳ್ಳಿ. ರೈತರು ಇವತ್ತು ಯಾಕೋಸ್ಕರ ಇವತ್ತು ಹೋರಾಡ್ತಾ ಇದಾರೆ? ಕುಡಿಯೋ ನೀರು ಹೋರಾಡ್ತಾ ಇದಾರೆ. ಬೆಳೆ ಬೆಳಿಕೆಲ್ಲ ಕೇಳ್ತಾ ಇಲ್ಲ, ಕುಡಿಯೋ ನೀರ್ನ ಉಳಿಸ್ಕೋಬೇಕಲ್ಲ ಅಂತ ಹೇಳಿ. ಯಾವುದೇ ರೀತಿಯಾದಂತಹ ಇವತ್ತು ಈ ಏನು ಇವತ್ತು CWM ಏನು ಆರ್ಡರ್ ಕೊಟ್ಟಿದ್ದು ಅದನ್ನೇ ಅದನ್ನ ಹೇಳ್ತಾ ಇದೆ. ನೀರ್ ಬಿಡ್ಬಿಡಿ, ನೀರು ಬಿಡಿ. ಎಲ್ಲಿ ನೀರು ಬಿಡೋದು? ಮಳೆ ಬಂದಾಗ ಇವತ್ತು ಅಲ್ಲಿ ನೀರ್ನ ಮುಂಗಾರು ಮಳೆ ಇಲ್ಲದಾಗ ಅಲ್ಲಿ ನೀರಿಲ್ಲದಾಗ ನೀವು ಶೇಕಡವಾರು ಮಾಡ್ಕೊಳ್ಳಿ ಅಂತ ಹೇಳಿ ಹೇಳಿದ್ರು ಕೂಡ ಅದನ್ನ ಮಾಡ್ಕೊಳ್ಳದೇನೆ ಈ ರಾಜಕಾರಣಿಗಳಾಗ್ಲಿ ಸಂಸದರುಗಳಾಗ್ಲಿ ತಮಿಳುನಾಡಿನಲ್ಲಿ ನೋಡಿ ಕಲ್ತ್ಕೊಳ್ಳಿ. ಸಂಸದರುಗಳಲ್ಲಿ ಹೆಂಗೆ ಎದ್ದು ಒಗ್ಗಟ್ಟಾಯ್ತಾರೆ. ಇಲ್ಲಿ ಏನ್ ಮಾಡ್ತಾ ಇದೀರಿ? ನಮ್ಮ ಕರ್ನಾಟಕದಲ್ಲಿ ಸಂಸದರುಗಳು, ಮಿನಿಸ್ಟರ್ಗಳು ಏನ್ ಮಾಡ್ತಾ ಇದೀರಿ? ನೀವು ಇವತ್ತು ಕುಡಿಯೋ ನೀರು ಉಳಿಸ್ಕೊಳಕ್ ಆಯ್ತಲ್ಲ ನಿಮ್ ಕೈಲಿ ಅಂದ್ರೆ ನೀವು ಅನಾಯಕರು, ನೀವು ಆ ಸೀಟಿಂದ ಇಳಿಲೇಬೇಕಾಗುತ್ತೆ. ಇವತ್ತು ನಮ್ಮ ನೀರು ಉಳಿಸಬೇಕು, ನಮ್ಮ ಹೋರಾಟ ಇದೆ. ಏನ್ ಈ ಆದೇಶನ ನೀವು ಯಾವ ರೀತಿ ಇದು ಮಾಡ್ತಿರೋ ಗೊತ್ತಿಲ್ಲ, ಕಾನೂನು ಹೋರಾಟ ಮಾಡ್ತಿರೋ ಕೂಡಲೇ ರದ್ದು ಮಾಡ್ಬೇಕು ಅಂತ ಒತ್ತಾಯ ಮಾಡ್ತೀವಿ ನಾವು. ಸರ್, ಏನು ಈ ಒಂದು ಹೋರಾಟ ಕಾವೇರಿ ಇಶ್ಯೂಸ್ ಬಂದಂತ ಸಂದರ್ಭದಲ್ಲಿ ಬರೀ ಹೋರಾಟಗಾರರು ರೈತರೇ ಪಾಲ್ಗೊಳ್ಬೇಕಾ? ಯಾಕೆ ಜನಪ್ರತಿನಿಧಿಗಳು ಈ ಹೋರಾಟದಲ್ಲಿ ಪಾಲ್ಗೊಳ್ಳಲ್ಲ ಅಂತ? ರೈತರು ರೊಚ್ಚಿಗೆ ಹೇಳ್ತಾರೆ, ಹೋರಾಟ ಕಾಯ್ತಾ ಇದ್ದಾರೆ. ಕುಡಿಯಕ್ ಬೆಂಗಳೂರು, ಮೈಸೂರು, ತುಮಕೂರು, ರಾಮನಗರ ಎಲ್ಲ ಕುಡಿಯಕ್ ನೀರಿಲ್ಲ, ಅವ್ರು ಎದ್ದೇಳ್ತಾರೆ. ನಾಳೆಯಿಂದ ಉಗ್ರ ಹೋರಾಟ ನಡೆಯುತ್ತೆ. ಹೋರಾಟ ಮಾಡ್ಬೇಕು. ಇದಿಷ್ಟು ಸಾಕಷ್ಟು ಹೋರಾಟಗಾರರ ಮಾತಾಗಿರ್ತಕ್ಕಂಥದ್ದು. ಇದೇನು ರೈತ ಪರ ಸಂಘಟನೆಯವರು ಮತ್ತೆ ಕನ್ನಡ ಪರ ಸಂಘಟನೆಯವರ ಮಾತಾಗಿರ್ತಕ್ಕಂಥದ್ದು. ಈಗ ಸಾಕಷ್ಟು ಇದೇ ಸಂಜೆ ವೃತ್ತದಲ್ಲಿ ಇರ್ತಕ್ಕಂಥ ಸಾಕಷ್ಟು ಹೋರಾಟಗಾರರು ಅರೆಬೆತ್ತಲಾಗಿ ತಮ್ಮ ಹೋರಾಟವನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು ನೋಡ್ಬೋದು. ಈಗ ಸ್ಥಳದಲ್ಲಿ ಸಾಕಷ್ಟು ಜನ ಏನು ಅರೆಬೆತ್ತಲಾಗಿ ಹೆದ್ದಾರಿನಲ್ಲಿ ಕುಳಿತು ತಮ್ಮ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಇರ್ತಕ್ಕಂಥ ಸಾಕಷ್ಟು ಜನ ಹೋರಾಟಗಾರರು ಏನು ತಮ್ಮ ಶರ್ಟ್ ಅನ್ನ ಬಿಚ್ಚಿ ತಮ್ಮ ಆಕ್ರೋಶವನ್ನು ಕೂಡ ಹೋರಾಡ್ತಾ ಇರ್ತಕ್ಕಂಥದ್ದು. ಏನು ನಾಡಿನ ವಿವಿಧ ಭಾಗಗಳಿಂದ ಬಂದಿರ್ತಕ್ಕಂಥ ರೈತರು ತಮ್ಮ ಆಕ್ರೋಶವನ್ನ ಈ ರೀತಿ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಪ್ರಭು, ಇಲ್ಲಿರ್ತಕ್ಕಂಥ ರೈತರು ಸಾಕಷ್ಟು ಜನ ಅವರು ಮಾತಾಡ್ತಾರೆ. ನೋಡಿ, ಇವತ್ತು ಒಂದು ಆಶಾಭಾವನೆ ಇಟ್ಕೊಂಡಿದ್ವಿ, ಆದ್ರೆ CWM ಕೂಡ ಅದಕ್ಕೆ ವ್ಯತಿರಿಕ್ತವಾದಂತಹ ಒಂದು ತೀರ್ಪನ್ನೇ ಕೊಡ್ತೀವಿ. ಇದ್ರ ಬಗ್ಗೆ ಏನ್ ಹೇಳ್ತೀವಿ? ಮಂಡ್ಯ ರೈತರಿಗೆ ಒಂದು ಸಂತಸದ ಸುದ್ದಿಯನ್ನ ಕೊಡ್ತಾರೆ ಅನ್ಕೊಂಡಿದ್ದು. ಆದ್ರೆ ಇವರು ಏನು ನಮ್ಮ ಕರ್ನಾಟಕ ರೈತರು, ಅದರಲ್ಲೂ ಮಂಡ್ಯ ರೈತರಿಗೆ ಜೀವಂತ ಸೇವೆ ಮಾಡ್ತಾ ಇದ್ದಾರೆ. ಅವರ ಮೇಲೆ ಚಪ್ಪಿಕಲ್ಲನ್ನ ಹಿಡಿತಾರೆ. ಏನು ಯಾವಾಗಲೂ ತಮಿಳುನಾಡು ಏನು ಅಂತ ಗೊತ್ತಿಲ್ಲ. ಎಲ್ಲ ಯಾವ್ದೋ ಕರ್ಕೊಂಡು ನೀರು ಕೊಡೋದು ಒಂದು KRS ಅಲ್ಲಿ ವೈಜ್ಞಾನಿಕವಾಗಿ ಅಧ್ಯಯನ ಮಾಡಿ ನೀರು ಎಷ್ಟಿದೆ, ಎಷ್ಟು ಕೊಡ್ಬೋದು ಅಧ್ಯಯನ ಮಾಡಿ ಕೊಡಿ ಸ್ವಾಮಿ. ನೀವು ರೈತರಿಗೆ ಈಗಾಗಲೇ ಬೆಳೆ ಎಲ್ಲ ಸರ್ವನಾಶ ಆಗಿದೆ. ಕುಡಿಯೋಕೆ ಅಂತ ನೀರು ಇಟ್ಟಿರೋದು, ಕುಡಿಯೋದು ತಮಿಳುನಾಡು ಕುಡಿಯೋದ್ರೆ ಮಂಡ್ಯ ರೈತರು ಏನ್ ಮಾಡ್ಬೇಕು? ಕರ್ನಾಟಕ ರೈತರು ಏನ್ ಮಾಡ್ಬೇಕು? ನಮ್ಮ ಹತ್ರ ನೀರಿದ್ರೆ ನಾವೇ ಕೊಡ್ತೀವಿ. ತಮಿಳುನಾಡಿಗೆ ಇಲ್ಲ ಅಂತ ಏನಿಲ್ಲ, ನೀರಿಲ್ಲ ಕೇಳ್ಕೊತಾ ಇದೀವಿ. ಆದ್ರೆ ಇವ್ರಿಂದ ತೀರ್ಪು ಕೊಟ್ಟಿದ್ದಾರೆ. ಈ ತೀರ್ಪು ಬಗ್ಗೆ ನಮ್ಗೆ ಅನುಮಾನ ಇದೆ. ಆದ್ರೆ ನಮ್ಮ ಕರ್ನಾಟಕ ಸರ್ಕಾರ ಸರಿಯಾಗಿ ಮಾಡಿಲ್ಲ ಅಂತ ನಮಗೆ ಕುಡಿಯಕ್ಕೂ ನೀರಿಲ್ಲ, ಚಿಕ್ಕ ತೊಳೆಯಕ್ಕೂ ನೀರಿಲ್ಲ ಅಂತ ಪರಿಸ್ಥಿತಿ ಇರ್ಬೇಕಾದ್ರೆ ಈ CWD ಪ್ರಾಧಿಕಾರ ನಮಗೆ ಅನ್ಯಾಯ ಮಾಡಿದೆ, ದ್ರೋಹ ಮಾಡಿದೆ, ನಮ್ಮ ಹೊಟ್ಟೆ ಮೇಲೆ ಚಪ್ಪಲಿ ಎಳೆದಿದೆ ಸ್ವಾಮಿ. ಈ ಪ್ರಾಧಿಕಾರ ಪ್ರಾಧಿಕಾರ ಇದು ತಲೆಕೆಟ್ಟೋಗಿರೋ ಪ್ರಾಧಿಕಾರ. ಪ್ರತಿಯೊಂದು ಡೈರೆಕ್ಟರ್ ಇರ್ಬೋದು, ಅಧ್ಯಕ್ಷರು ಇರ್ಬೋದು, MLA MP ಎಲ್ಲ ಇರ್ಬೋದು, ಅವರೆಲ್ಲ ಹುಚ್ಚಿರವ್ರು. ಆ ಪ್ರಾಧಿಕಾರ ಸೆರ್ರೆ ಹುಚ್ಚರಲ್ಲಿ. ನಮಗೆ ಕುಡಿಯಕ್ ನೀರಿಲ್ಲ, ನೀರಿಲ್ಲ, ಅವ್ರು ಎಲ್ಲಿ ತಂದು ಬಿಡೋದು ನಾವು? ಈ ಹುಚ್ಚು ಪ್ರಾಧಿಕಾರದಿಂದ ನಮ್ಗೆ ಬಹಳ